ಸೇವೆ, ಸುಶಾಸನ, ಬಡವರ ಕಲ್ಯಾಣ ಈ ಅಡಿಯಲ್ಲಿ ಸುಮಾರು 11 ವರ್ಷಗಳಿಂದ ಸುದೀರ್ಘವಾಗಿ ಸತತ 3ನೇ ಬಾರಿ ಇಡೀ ಪ್ರಪಂಚ ಮೆಚ್ಚುವಂತ ಅಭಿವೃದ್ಧಿ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಭಾರತವನ್ನ ಮುನ್ನಡೆಸಿ ಆರ್ಥಿಕವಾಗಿ ಆಗ್ಬೋದು, ಶೈಕ್ಷಣಿಕವಾಗಿ ಆಗ್ಬೋದು, ರೈತರ ಪರವಾಗಿ ಆಗ್ಬೋದು, ದಲಿತರ ಪರವಾಗಿ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಭಾರತವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿ ಯಶಸ್ವಿ 11 ವರ್ಷಗಳ ಕಾಲವನ್ನ ಪೂರೈಸಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಏನು ಇವತ್ತು ಕಲ್ಪನೆ ಇತ್ತು, ಆ ಕಲ್ಪನೆಯನ್ನ ಯಶಸ್ವಿಯಾಗಿ ಪೂರೈಸಿರುವ ಈ ಸವಿ ಸಂದರ್ಭದಲ್ಲಿ ಜನಗಳಿಗೆ ಸರ್ಕಾರದ ಅಭಿವೃದ್ಧಿಯ ಕಾರ್ಯಗಳನ್ನ ಯಾವ ರೀತಿ ಮಾಡಿದ್ದೀವಿ, ಯಾವ ರೀತಿ ಕಾರ್ಯಗತ ಆಗಿದೆ, ಎಷ್ಟು ಕೋಟಿ ಜನಸಂಖ್ಯೆಗೆ ಇದು ತಲುಪಿದೆ, ಪ್ರಾಕ್ಟಿಕಲ್ ಆಗಿ ಭಾರತ ಆರ್ಥಿಕ ಕ್ಷೇತ್ರದಲ್ಲಿ ಏನು 2014ರಿಂದ ಕೆಳಗಡೆ ಏನಿತ್ತು, ಕಳೆದ 11 ವರ್ಷಗಳಿಂದ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ, ಪ್ರಪಂಚದಲ್ಲಿ ಇವತ್ತು 4ನೇ ಅತಿ ಆರ್ಥಿಕ ಪ್ರಬಲತೆ ಹೊಂದಿರುವಂತ ಒಂದು ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನ ಹೊಂದಿರೋದು, GDPಯಲ್ಲಿ ಯಶಸ್ವಿಯಾಗಿರೋದು, ಆತ್ಮನಿರ್ಭರ ಭಾರತದಲ್ಲಿ ಇವತ್ತು ಈವಾಗಲೇ ನೋಡಿದ್ದೀವಿ. ಕಳೆದ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದಾಗ ಸ್ವದೇಶಿ ನಿರ್ಮಿತವಾದಂತ ಒಂದು ಬ್ರಹ್ಮೋಸ್ ಆಗ್ಬೋದು, ಪ್ರತಿಯೊಂದು ಕ್ಷಿಪಣಿಗಳಿಗೂ ಯಶಸ್ವಿ ಮಾಡಿ ಇವತ್ತು 18ರಿಂದ 20 ರಾಷ್ಟ್ರಗಳು ನಮ್ಮ ಒಂದು ಆತ್ಮನಿರ್ಭರ ತಯಾರಾದ ಕ್ಷಿಪಣಿಗಳಿಗೆ ಏನು ಡಿಮ್ಯಾಂಡ್ ಇಟ್ಟಿರೋದಾಗ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಭಾರತವನ್ನ ಮುನ್ನಡೆಸಿ ರೀತಿಯಲ್ಲಿ ಹಲವಾರು ವಿಷಯಗಳನ್ನ ನಿಮಗೆ ನಾವು ಏನು ಪತ್ರಿಕಾಗೋಷ್ಠಿ ಆದ್ಮೇಲೆ ಕೊಡೋರಿದ್ದೀವಿ. ಆ ದಿಶೆಯಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಅಶ್ವತ್ಥ ನಾರಾಯಣ ಅವರು ಈ ಸಭೆನ ಈ ಪತ್ರಿಕಾಗೋಷ್ಠಿ ತಗೋಬೇಕಲ್ಲ ಅಂತ ಮನವಿ ಮಾಡ್ತೀವಿ. ಹೀಗಾಗಿ ದೃಶ್ಯ ಮಾಧ್ಯಮದ ಎಲ್ಲ ಪತ್ರಕರ್ತ ಬಂಧುಗಳೇ, ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಓಂಶಕ್ತಿ ಚಲಪತಿಯವರಿದ್ದಾರೆ. ನಮ್ಮ ಮಾಜಿ ಈಗಾಗಲೇ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ 11 ವರ್ಷದ ಆಡಳಿತದ ಬಗ್ಗೆ ಒಂದು ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈ ದಿನ ನಾನು ಸಹ ಇವತ್ತಿಲ್ಲಿ ಬಂದಿರುವಂಥ ಮುಖ್ಯ ಉದ್ದೇಶ, ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇದನ್ನ ಹೆಚ್ಚಾಗಿ ತಿಳಿಸಲಿಕ್ಕೆ, ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಗೆ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಯಾವ ರೀತಿ ಭಾರತ ಸರ್ಕಾರದಿಂದ ಕಳೆದ 11 ವರ್ಷದಲ್ಲಿ ಆಗಿರುವಂಥ ಕೆಲಸಗಳನ್ನ ತಿಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಆದ್ಮೇಲೆ ಸ್ವಾತಂತ್ರ್ಯ ಏನು ಬಂದ ನಂತರ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನ ರಚಿಸಿಕೊಂಡು, ಸಂವಿಧಾನವನ್ನು ಮಾಡಿಕೊಂಡು ನಮ್ಮೆಲ್ಲರ ನೆಚ್ಚಿನ ಸಂವಿಧಾನ ಶಿಲ್ಪಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಶಯಗಳು ಎಲ್ಲರಿಗೂ ತಮ್ಮ ಸಮಾನತೆ ಮತ್ತು ಮೂಲಭೂತ ಸೌಕರ್ಯ ಮತ್ತು ಗುಣಮಟ್ಟದ ಜೀವನವನ್ನು ಕಾಣಲಿಕ್ಕೆ ಬಹಳ ಸ್ಪಷ್ಟವಾಗಿ ಖಚಿತಪಡಿಸುತ್ತೆ. ಅದರ ಆಶೆಯಂತೆ ಕೆಲವು ಕಡೆ ಹಲವಾರು ವರ್ಷ ಸ್ವಾತಂತ್ರ್ಯ ಬಂದ ನಂತರ ಮೂಲಭೂತ ಸೌಕರ್ಯಗಳಾಗ್ಲಿ, ಬಡತನ ಆಗಲಿ ನಿರ್ಮೂಲನೆ ಆಗಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರನೂ ಕೆಲವೊಂದು ಇದಕ್ಕೆಲ್ಲ ಆದ್ಯತೆಯನ್ನು ಕೊಡುವಂಥದ್ದಾಗಿರಲಿಲ್ಲ.
ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ಆಡಳಿತದಲ್ಲಿ ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ್ ಅನ್ನುವಂಥ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ವಿಕಾಸ್ ಅನ್ನುವಂಥ ಒಂದು ಮಂತ್ರವನ್ನ, ಮೂಲ ಮಂತ್ರವನ್ನ ಹೇಳೋ ಮೂಲಕ ಎಲ್ಲರನ್ನು ಒಳಗೊಂಡಂತೆ ಎಲ್ಲರಿಗೂ ಅಭಿವೃದ್ಧಿಯನ್ನು ಕೊಡೋ ಮೂಲಕ ಎಲ್ಲರಿಗೂ ವಿಕಾಸವನ್ನು ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಎಲ್ಲ ಕ್ಷೇತ್ರದಲ್ಲೂ 360 ಡಿಗ್ರಿಯಲ್ಲೂ ಎಲ್ಲ ಕ್ಷೇತ್ರಕ್ಕೂ ಒತ್ತನ್ನು ಕೊಡುವಂಥದ್ದಾಗಿದೆ. ಮೊದಲನೇದಾಗಿ ನಮ್ಮ ಸಮಾಜದಲ್ಲಿ ಸ್ವಚ್ಛ ಭಾರತದಿಂದ ಪ್ರಾರಂಭವನ್ನು ಮಾಡಿ ಒಂದು ಭಾರತ ಮತ್ತು ಎಲ್ಲ ಇಡೀ ಮೂಲಭೂತವಾಗಿ ಪ್ರತಿಯೊಂದು ಕಡೆಯೂ ಸ್ವಚ್ಛವಾದಂಥ ಒಂದು ಸಮಾಜವನ್ನ ಮಾಡಲಿಕ್ಕೆ ಪ್ರಥಮವಾದಂಥ ಅಭಿಯಾನ ಕೈಗೊಂಡು ಇಡೀ ದೇಶ ಉದ್ದಾರಣದಲ್ಲಿ ಅದಕ್ಕೆ ಆದ್ಯತೆ ಕೊಡುವಂಥದ್ದಾಗಿತ್ತು. ಈ ದಿಕ್ಕಲ್ಲಿ ತಮಗೆಲ್ಲ ಗೊತ್ತಿದ ಹಾಗೆ 12 ಕೋಟಿಗಿಂತ ಹೆಚ್ಚು ಶೌಚಾಲಯವೇ ಇರಲಿಲ್ಲ. ಮನೆಗಳು ಏನೊಂದು ಸ್ವಾತಂತ್ರ್ಯ ಬಂದಾಗಿಂದನೂ ಒಂದು 3 ಕೋಟಿ ಮನೆ ಕಟ್ಟಿದ್ರೆ ಹೆಚ್ಚು. 10 ವರ್ಷ ಕಾಲದಲ್ಲೇ 4 ಕೋಟಿಗಿಂತ ಹೆಚ್ಚು ಮನೆಯನ್ನ ನಿರ್ಮಾಣ ಮಾಡಿರುವಂಥದ್ದಾಗಲಿ, ಇವತ್ತು ಕೋಟ್ಯಾಂತರ ಮನೆಗಳಿಗೆ ನೀರಿನ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದಾಗಲಿ, ಕರ್ನಾಟಕ ರಾಜ್ಯದಲ್ಲಿ 75 ಲಕ್ಷ ಮನೆಗಳಿಗೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರೋದು, ಅಥವಾ ಇವತ್ತು ಎಲ್ಲ ಸೌದೆಗಳನ್ನು ಬಳಕೆಯನ್ನ ಮಾಡಿ ಹೊಗೆಯ ಅಡಿಗೆ ಮನೆಯಲ್ಲಿ ಹೊಗೆಯಿಂದ ಬಳಲುವಂತ ಪರಿಸ್ಥಿತಿ ನಮ್ಮ ಹೆಣ್ಮಕ್ಳಿಗಿತ್ತು. ಉಜ್ವಲ ಯೋಜನೆಯನ್ನು ಕೊಡೋ ಮೂಲಕ ಫ್ರೀ ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದಾಗ್ಲಿ, ಎಲೆಕ್ಟ್ರಿಸಿಟಿ ಕೊಡುವಂಥದ್ದಾಗ್ಲಿ, ಮನೆಗಳಾಗ್ಲಿ, ಶೌಚಾಲಯಗಳಾಗ್ಲಿ, ಕುಡಿಯೋ ನೀರಾಗ್ಲಿ, ಎಲ್ಲವನ್ನು ಮೂಲಭೂತವಾಗಿ ಪ್ರತಿಯೊಂದು ಮನೆಗೂ ಕೊಡೋ ಮೂಲಕ ಮತ್ತು ಪ್ರತಿಯೊಂದು ಮನೆಗೂ ಏನು ಫುಡ್ ಸೆಕ್ಯೂರಿಟಿ ಆಹಾರವನ್ನು ಕೊಡೋ ಮೂಲಕ 80 ಕೋಟಿಗಿಂತ ಹೆಚ್ಚಿನ ಜನಕ್ಕೆ ಇವತ್ತು ಆಹಾರವನ್ನು ಒದಗಿಸುವಂಥದ್ದಾಗ್ತದೆ. ರೇಷನ್ ಕೊಡುವಂಥದ್ದು ಸರ್ಕಾರದಿಂದ ಆಗ್ತಿದೆ. ಮತ್ತು ಇದ್ರ ಜೊತೆಯಲ್ಲಿ ಪೌಷ್ಟಿಕಾಂಶ, ಎಲ್ಲ ಒಂದು ಕಡೆ ಪೌಷ್ಟಿಕತೆ ಇಲ್ಲದೆ ಒಂದು ಒಳ್ಳೆ ಬೆಳವಣಿಗೆ, ಹೆಣ್ಮಕ್ಳ ಬೆಳವಣಿಗೆ ಆಗಲಿ, ಗಂಡು ಮಕ್ಕಳಾಗಲಿ, ಮಕ್ಕಳ ಬೆಳವಣಿಗೆ ಅಪೌಷ್ಟಿಕತೆಯಿಂದ ಬಳಲುವಂತ ಆಗ್ತಿತ್ತು. ಇಷ್ಟು ದೇಶ 21ನೇ ಶತಮಾನದಲ್ಲೂ ಮುಂದುವರೆದಿದ್ರು ಸಹ ಇದೆಲ್ಲ ಒಂದು ಕಡೆ ಮೂಲಭೂತವಾಗಿ ಬೇಕಾಗಿರುವಂತ ಕನಿಷ್ಠ ಸೌಕರ್ಯಗಳು ಎಲ್ಲ ಒಂದು ಕಡೆ ಸಿಕ್ಕಿರ್ಲಿಲ್ಲ. ಇವತ್ತೆಲ್ಲ ರೀತಿಯಾದಂಥ ಸಬಲೀಕರಣ, ಮಹಿಳೆಯರ ಸಬಲೀಕರಣನು ಇವತ್ತು ಮಹಿಳೆಯರ ಸಬಲೀಕರಣಕ್ಕೆ ಅತಿ ಹೆಚ್ಚಿನ ಆದ್ಯತೆ ಇವತ್ತೆಲ್ಲ ವಿಚಾರದಲ್ಲೂ ಇವತ್ತು ಗಂಡು ಮತ್ತು ಹೆಣ್ಣು ಮಕ್ಕಳ ಏನೊಂದು ಜನಸಂಖ್ಯೆನೂ ಲೋಪಗೊಳ್ಳಿತು. ಇವತ್ತು ಮಕ್ಕಳ ಭ್ರೂಣ ಹತ್ಯೆ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ತಡೆಗಟ್ಟೋದ್ರಿಂದ ಹಿಡಿದು ಇವತ್ತು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಆರ್ಥಿಕ ಸಬಲೀಕರಣ ಆಗಲಿ, ಅಥವಾ ಸ್ವಸಹಾಯ ಸಂಘಗಳಿಗೆ ಬೇಕಾಗಿರುವಂಥ ಸಹಕಾರ ಆಗಲಿ, ಅಥವಾ ಅವ್ರಿಗೆ ಬೇಕಾಗಿರುವಂಥ ಹೆರಿಗೆಗೆ 100% ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವಂಥ ರೀತಿಯಲ್ಲಾಗಲಿ, ಮತ್ತು ತಾಯಿಗಳ ಗರ್ಭಿಣಿಯರ ಸಾವನ್ನು ತಡೆಗಟ್ಟಲಿಕ್ಕೆ, ಬಾಣತಿಯರ ಸಾವನ್ನು ತಡೆಗಟ್ಟಲಿಕ್ಕೆ ಬೇಕಾಗಿರುವಂಥ ಆರೋಗ್ಯದಲ್ಲಿ ಬಹಳಷ್ಟು ಒತ್ತನ್ನು ಕೊಡುವಂಥದ್ದಾಗಲಿ, ಹಣಕಾಸಿನ ಸಹಾಯವನ್ನು ಮಾಡುವಂಥದ್ದು, ಈ ರೀತಿ ಕನಿಷ್ಠ ದೊಡ್ಡ ದೊಡ್ಡ ವಿಚಾರಗಳನ್ನ ನಾವು ಮಾತಾಡೋಣ. ಆದರೆ ಮೂಲಭೂತವಾಗಿ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ, ಒಂದು ಕುಟುಂಬಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಇಂಥ ಸಣ್ಣ ಎಲ್ಲ ವಿಚಾರಕ್ಕೂ ಆದ್ಯತೆಯನ್ನು ಕೊಡುವ ಮೂಲಕ, ಮತ್ತು ಆಯುಷ್ಮಾನ್ ಭಾರತ್, ಇವತ್ತು ಆಯುಷ್ಮಾನ್ ಭಾರತ್ ಮೂಲಕ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ 5 ಲಕ್ಷ ರೂಪಾಯಿವರೆಗೂ ಆರೋಗ್ಯ ಕವರನ್ನ, ಆರೋಗ್ಯದ ಲೈಫ್ ಇನ್ಸೂರೆನ್ಸ್ ಕೊಡುವಂಥದ್ದಾಗ್ತಿದೆ. ಹಾಗಾಗಿ ಲೈಫ್ ಕವರೇಜ್ ಅನ್ನು ಕೊಟ್ಟು ಆರೋಗ್ಯದ ಕವರೇಜ್ ಅನ್ನು ಕೊಡುವಂಥದ್ದಾಗಲಿ, ಗುಣಮಟ್ಟದ ಶಿಕ್ಷಣ PM ಶ್ರೀ ಯೋಜನೆ ಮೂಲಕ ಮತ್ತು ರಾಷ್ಟ್ರೀಯ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತರೋ ಮೂಲಕ, ಕೌಶಲ್ಯತೆ ಕೊಡೋ ಮೂಲಕ, ಇವತ್ತು ಕೌಶಲ್ಯತೆ ಇಲ್ಲ ಅಂದ್ರೆ ಯಾವ ಒಬ್ಬ ವ್ಯಕ್ತಿನೂ ವಿಕಾಸ ಕಾಣ್ಲಿಕ್ಕೆ ಸಾಧ್ಯವಾಗಲ್ಲ. ಎಲ್ಲರೂ ಕಷ್ಟಪಡಬೇಕು ಅಂತೀವಿ, ಆದರೆ ಕಷ್ಟ ಯಾವ ರೀತಿ ಪಡಬೇಕು, ಏನ್ ಪಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಕೌಶಲ್ಯತೆ ಇಲ್ಲದೆ ಯಾರ ಬದುಕನ್ನು ವಿಕಾಸ ಕಾಣ್ಲಿಕ್ಕೆ ಸಾಧ್ಯವಾಗಲ್ಲ. ಈಗ ಬೇರೆ ಬೇರೆ ದೇಶಗಳು 90% ಕೌಶಲ್ಯತೆ ಕಂಡಿರುವಂಥ ದೇಶಗಳಿದೆ. ನಮ್ಮಲ್ಲಿ ಕನಿಷ್ಠ ಬರೀ ಅಧಿಕಾರ ವಹಿಸಿಕೊಂಡಾಗ 2% ಕೌಶಲ್ಯತೆಯನ್ನು ಇಡೀ ದೇಶದಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಕೌಶಲ್ಯತೆ, ತಂತ್ರಜ್ಞಾನ, ಶಿಕ್ಷಣ, ಆರೋಗ್ಯ, ಇವಿಷ್ಟು ಮೂಲಭೂತವಾಗಿ, ಮತ್ತೆ ಬಡತನ ನಿರ್ಮೂಲನೆ. ಅವ್ರು ಬಂದಾಗ ಬಡತನದ ಅತಿರೇಕ 29%ಗಿಂತ ಹೆಚ್ಚಿತ್ತು. ಈಗ ಇದನ್ನ 11% ವ್ಯವಸ್ಥೆಗಳ ಕೊಡೋದಾಗಲಿ, ಅಥವಾ ರಾಷ್ಟ್ರೀಯ ಹೆದ್ದಾರಿಗಳಾಗಲಿ, ರೈಲ್ವೆ ವಿಚಾರ ಆಗಲಿ. ಇವಾಗ ನಾನು ದಾರಿಯಲ್ಲಿ ಬರ್ತಾ ಸ್ವಾಮಿ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಿದ್ದೆ.
ಏನೆಲ್ಲ ಕೆಲಸಗಳು ನಮ್ಮ ಕೋಲಾರ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಇವತ್ತು 174ಗೆ 2800 ಕೋಟಿ ಇವತ್ತು ಮಂಜೂರಾಗಿರುವಂಥದ್ದು ಕೆಲಸ ಮಾಡಲಿಕ್ಕೆ. ಮತ್ತು ಬೆಂಗಳೂರು ಮತ್ತು ಚೆನ್ನೈ ಕಾರಿಡಾರ್ ನೀವು ನೋಡಿದಾಗ 6,000 ಕೋಟಿ ಇವತ್ತೇನು ನಮ್ಮ ದೇವನಹಳ್ಳಿಯಿಂದ ಪ್ರಾರಂಭವಾಗಿ ನಮ್ಮ ಕೋಲಾರದ ಕೊನೆಯವರೆಗೂ ಖರ್ಚು ಮಾಡ್ತಿರುವಂಥದ್ದು 6,000 ಕೋಟಿ ಖರ್ಚು. ಸೊ ಈ ರೀತಿ ರೈಲ್ವೆ ಸ್ಟೇಷನ್ಗೂ ಈ ಭಾಗದಲ್ಲೇ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡಲಿಕ್ಕೆ 500 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿರುವಂಥದ್ದಾಗಿದೆ. ಅಥವಾ ಗ್ರಾಮ ಯೋಜನೆಯಲ್ಲಿ ಇವತ್ತು 100 ಕೋಟಿ ಖರ್ಚು ಮಾಡಿರುವಂಥದ್ದಾಗಿರುವಂಥದ್ದು, ಅಥವಾ ಕೇರಳ ಅಭಿವೃದ್ಧಿ ಮಾಡಿರುವಂಥದ್ದಾಗಲಿ, ಅಥವಾ ESI ಆಸ್ಪತ್ರೆ ತರುವಂಥದ್ದಾಗಲಿ, ಹೆಣ್ಣು ಮಕ್ಕಳು ವರ್ಕಿಂಗ್ ವಿಮೆನ್ಗೆ ಹಾಸ್ಟೆಲ್ ತರುವಂಥದ್ದಾಗಲಿ, ಇವತ್ತು ಎಲೆಕ್ಟ್ರಾನಿಕ್ಸ್ ವಿಸ್ಟ್ರಾನ್ ಕಂಪ್ನಿಗೆ ಇವತ್ತು ಪ್ರೊಡಕ್ಷನ್ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗ್ತಿರುವಂಥದ್ದು. ಎಲೆಕ್ಟ್ರಾನಿಕ್ಸ್ ಸೆಮಿ ಕಂಡಕ್ಟರ್ ಆಗಿರಲಿ, ಇವತ್ತು ಎಲೆಕ್ಟ್ರಾನಿಕ್ಸ್ ತಯಾರಿಸಲಿಕ್ಕೆ ಇವತ್ತು ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಅಂದ್ರೆ ಯಾವ ಕೈಗಾರಿಕೆನೂ ಇಲ್ಲಿ ಸ್ಥಾಪನೆ ಆಗಲಿಕ್ಕೆ ಬಹಳ ಕಷ್ಟವಾಗಿದೆ. ಈ ರೀತಿ ಹಲವಾರು ಕೆಲಸಗಳನ್ನ ಇವತ್ತು ಕೈಗೆ